2 cards are drawn without replacement from the 52 playing cards. 52 ಪ್ಲೇಯಿಂಗ್ ಕಾರ್ಡ್ಸ್ ಅಲ್ಲಿ 2 ಕಾರ್ಡ್ ಅನ್ನ ಡ್ರಾ ಮಾಡ್ತಾ ಇದೀವಿ ವಿತೌಟ್ ರಿಪ್ಲೇಸ್ಮೆಂಟ್. ನೋಡಿ, ಫಸ್ಟ್ ಟೈಮು ನಮ್ಮ ಹತ್ರ 52 ಕಾರ್ಡ್ ಇರುತ್ತೆ, ಹೌದಾ? 2 ಕಾರ್ಡ್ ಅನ್ನ ಡ್ರಾ ಮಾಡ್ತಾ ಇದೀವಿ ವಿತೌಟ್ ರಿಪ್ಲೇಸ್ಮೆಂಟ್. ಐ ಆಮ್ ಡ್ರಾಯಿಂಗ್ 2 ಕಾರ್ಡ್ಸ್ without replacement. Assume that I have 52 cards and I have removed 1 card. How many cards left out here? 51. First time we will have 52 in the denominator. Next time we will have 51 in the denominator. Now continue the question. Find the probability that both are black cards. How many black cards are there here? ಎಷ್ಟು ಬ್ಲ್ಯಾಕ್ ಕಾರ್ಡ್ಸ್ ಇರುತ್ತೆ? 26 ಬ್ಲ್ಯಾಕ್ ಕಾರ್ಡ್ ಇರುತ್ತೆ. ಯಾಕೆಂದ್ರೆ 26 ರೆಡ್, 26 ಬ್ಲ್ಯಾಕ್. ಐ ಆಮ್ ನಾಟ್ ರಿಪ್ಲೇಸಿಂಗ್ ದಿಸ್, ಐ ಆಮ್ ಥ್ರೋಯಿಂಗ್ ಇಟ್. 52 ಕಾರ್ಡ್ ಇದ್ದಿದ್ದು 51 ಕಾರ್ಡ್ ಆಯ್ತಲ್ವಾ? ಅರ್ಥ ಆಗ್ತಾ ಇದೆಯಾ? I had 52 cards. Now I am left out with 51 cards. But I had 26 black cards. 1 card ಬಿಸಾಕ್ಬಿಟ್ಟೆ. ಎಷ್ಟು ಕಾರ್ಡ್ ಉಳ್ಕಂತು ಬ್ಲ್ಯಾಕ್ ಕಾರ್ಡ್ಸು? 25 ಉಳ್ಕಂತು. Should I repeat it again? See, I had 52 cards, out of which 1 card ಬಿಸಾಕ್ಬಿಟ್ಟೆ. 51 cards ಮಾತ್ರ ಉಳ್ಕಂತು. So first time, the probability of myself throwing a black card is this 26 by 52. Next, I'm left out with only 25 cards. ಯಾಕೆ? 1 card ಬಿಸಾಕಿರೋದು black card ಅಲ್ವಾ? 25 by 51. This you can simplify. 25 2s are correct. 51 into 2 is 102. 25 divided by 10. Got it? Understood? Next question ಹೋಗ್ಬೋದಾ? ಅರ್ಥ ಆಗ್ತಾ ಇದೆಯಾ? ಓದು ಮಗಳು. A box of oranges is inspected by examining 3 randomly selected oranges drawn without replacement. If all 3 oranges are good, the box is approved for sale. Otherwise, it is rejected. Find the probability that a box containing 15 oranges, out of which 12 are 3 are bad, ones will be approved for sale. Sorry. See, assume that there is a box which consists of 15 oranges. 15 ಆರೆಂಜಸ್ ಇದೆ, ಅದರಲ್ಲಿ 12 ಗುಡ್ ಆರೆಂಜ್ ಅಂತೆ, ಆಮೇಲೆ 3 ಬ್ಯಾಡ್ ಆರೆಂಜಸ್ ಅಂತೆ. ಬಾಕ್ಸ್ ಈಸ್ ಅಪ್ರೂವ್ಡ್ ಫಾರ್ ದಿ ಸೇಲ್ ಇಫ್ ಆಲ್ ದಿ 3 ಆರೆಂಜಸ್ ವಿ ಆರ್ ಡ್ರಾಯಿಂಗ್ ಈಸ್ ಗುಡ್. ಕತೆ ಹೇಳ್ತೀನಿ ಕೇಳಿಸ್ಕೊಂಡು. ರೈಟ್, ಒಂದು ಬಾಕ್ಸ್ ಇದೆ, ಒಂದು ಬಾಕ್ಸ್ ಅಲ್ಲಿ 15 ಹಣ್ಣುಗಳಿದಾವೆ. ರೈಟ್, ಐ ಓಪನ್ ದಿ ಬಾಕ್ಸ್ ಅಂಡ್ ಐ ಚೂಸ್ 3 ಆರೆಂಜಸ್, ಒನ್ ಆಫ್ಟರ್ ದಿ ಅದರ್, 1 2 3. If all the 3 oranges are in good condition, then I'll approve entire box for sale. If they are not in good condition, I will reject all the 3 oranges. Andre the entire box ina reject ಮಾಡ್ತೀನಿ. Now totally initially I will have 15 oranges. ಹೌದಲ್ವಾ? ನನ್ನ ಹತ್ರ 15 ಆರೆಂಜ್ ಇರುತ್ತಲ್ವಾ? Is that correct? We'll have 15 oranges. Without replacement, assume that 15 oranges are there. Without replacement, I am ಒಂದು ತಗೊಳ್ತಾ ಇದ್ದೀನಿ. ಒಳ್ಳೇದೋ ಕೆಟ್ಟದ್ದೋ ಗೊತ್ತಿಲ್ಲ, ತೆಗೆದು ಬಿಸಾಕ್ತಾ ಇದ್ದೀನಿ. ಸೊ ವಿಲ್ ಹ್ಯಾವ್ 14 ಆರೆಂಜಸ್. ಅದನ್ನು ತೆಗೆದು ಬಿಸಾಕ್ಬಿಟ್ಟೆ, ವಿಲ್ ಹ್ಯಾವ್ 12 ಆರೆಂಜಸ್. ಕರೆಕ್ಟ್? ಅಂಡರ್ಸ್ಟ್ಯಾಂಡಿಂಗ್? ಇನ್ನು ಸತಿ 13 ಆರೆಂಜಸ್. 15 ಆರೆಂಜಸ್ ಇತ್ತಪ್ಪ. 3 ಆರೆಂಜನ್ನ 1 by 1 ವಿತೌಟ್ ರಿಪ್ಲೇಸ್ಮೆಂಟ್ ತೆಗಿತಾ ಇದ್ದೀನಿ. ಫಸ್ಟ್ ಟೈಮ್ ತೆಗೆದಾಗ 15 ಇತ್ತು, ಒಂದು ತೆಗೆದಾಕ್ಬಿಟ್ಟೆ, 14 ಉಳ್ಕಂತು. ಅದರಲ್ಲೊಂದು ತೆಗೆದಾಕ್ಬಿಟ್ಟೆ, 13 ಉಳ್ಕಂತು. ಅದು ನಮ್ಮ ಡಿನಾಮಿನೇಟರ್ಗಳು. ನ್ಯೂಮರೇಟರ್ಗಳು ಫಸ್ಟ್ ನಮಗೆ 12 ಗುಡ್ ಆರೆಂಜಸ್ ಇತ್ತು. ಪ್ರಾಬಬಿಲಿಟಿ ಆಫ್ ಚೂಸಿಂಗ್ 1 ಗುಡ್ ಆರೆಂಜ್ ಇಸ್ 12 ಡಿವೈಡೆಡ್ ಬೈ 15. 12 ತಾನೇ ಒಳ್ಳೇದಿದ್ದು ನಮ್ಮ ಹತ್ರ. ಆ ಒಳ್ಳೇದೊಂದು ತೆಗೆದ್ಬಿಟ್ಟಿದ್ದೀನಿ, ಬಿಸಾಕ್ಬಿಟ್ಟಿದ್ದೀನಿ. 15 ಇದ್ದಿದ್ದು 14 ಆಯ್ತು. 12 ಗುಡ್ ಇದ್ದಿದ್ದು ಎಷ್ಟು ಗುಡ್ ಆಯ್ತು ಇವಾಗ? 11. ಯಾಕೆ ಹೇಳಿ, ಒಂದು ಒಟ್ಟೈತಲ್ಲ. 14 ಇದ್ದಿದ್ದು 13 ಆಯ್ತು. ಅರ್ಥ ಆಗ್ತಾ ಇದೆಯಾ? 14 ಇದ್ದಿದ್ದು 13 ಆಯ್ತು. ಬಟ್ 11 ಇದ್ದಿದ್ದು ಏನಾಗ್ಬೇಕು? 10 ಆಗ್ಬೇಕು. ದಿಸ್ ಇಸ್ ದಿ ಆನ್ಸರ್. ಗಾಟ್ ಇಟ್? ಅಂಡರ್ಸ್ಟ್ಯಾಂಡಿಂಗ್ ದಿಸ್? ಸೊ ಯು ಕ್ಯಾನ್ ಸಿಂಪ್ಲಿಫೈ ದಟ್ ಅಂಡ್ ಫೈಂಡ್ ಔಟ್ ದಿ ಆನ್ಸರ್. ರೈಟ್? ಇದೆಲ್ಲ ಎಕ್ಸಾಮ್ ಬರೋ ಚಾನ್ಸಸ್ ಇದೆ. ಆದ್ರಿಂದ ದಯವಿಟ್ಟು ಶ್ರದ್ಧೆಯಿಂದ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಓದಪ್ಪ ಕ್ವಶನ್. A fair coin and an unbiased die are tossed. ಒಂದು ನಿಮಿಷ ಮಕ್ಕಳೇ. ಫೇರ್ ಕಾಯಿನ್ and unbiased die are tossed. ಕಾಯಿನ್ ಮತ್ತೆ ಡೈ ಆರ್ ಟಾಸ್ಡ್. ಹೌದಲ್ವಾ?
ಒಂದು ನಿಮಿಷ ನೋಡಿ. Coin and unbiased die are tossed. Okay, continue. Let A be the event, head appears on the coin, and B be the event, 3 on the die. A is an event, head on the coin. B is an event, 3 on the die. ಹೌದಾ? 3 on the die. Question is, continue. Check whether A and B are independent events or not. My question is, ಇವಳು ಕಾಯಿನ್ ಟಾಸ್ ಮಾಡ್ತಾ ಇದ್ದ, ಇವನು ಡೈ ಥ್ರೋ ಮಾಡ್ತಾ ಇದ್ದ. ಇವನು 7 ಮನೇಲಿ ಕಾಯಿನ್ ಟಾಸ್ ಮಾಡ್ತಾ ಇದ್ದ, ಅವನು ಅವ್ರ ಮನೇಲಿ ಡೈ ಥ್ರೋ ಮಾಡ್ತಾ ಇದ್ದ. ಇವರಿಬ್ಬರ ಔಟ್ಕಮ್ಗೂ ಏನಾದ್ರು ರಿಲೇಷನ್ ಇದೆಯಾ? ಇವಳಿಗೆ ಹೆಡ್ ಆರು ಬರ್ಲಿ, ಟೈಲ್ ಆರು ಬರ್ಲಿ, ಅವನಿಗೆ 3 ಆರು ಬರ್ಲಿ, 6 ಆರು ಬರ್ಲಿ, ಇವಳ ಔಟ್ಕಮ್ ಅವನು ಟಾಸ್ ಮಾಡಿದಾಗ ಬರುವಂತ ಔಟ್ಕಮ್ ಏನ್ ರಿಲೇಷನ್ ಇರಕ್ ಸಾಧ್ಯ ಇದೆ? ಹೆಡ್ ಅಲ್ಲ, ಅವ್ಳು ಕಾಯಿನ್ ಟಾಸ್ ಮಾಡದೇ ಇದ್ರು ಪರವಾಗಿಲ್ಲ, ಇವನಿಗೆ ಬರೋ ಔಟ್ಕಮ್ ಅವಳಿಗೆ ಬರೋ ಔಟ್ಕಮ್ ಯಾವ ಗಂಧ ಗಾಳಿನೂ ಇಲ್ಲ. ಇದನ್ನು ಪ್ರೂವ್ ಮಾಡುವಂತದ್ದು ಏನೂ ಇಲ್ಲ ಇಲ್ಲಿ. ಸೊ ದೇ ಆರ್ 100% ಇಂಡಿಪೆಂಡೆಂಟ್. ಇದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಕಾಗಿಲ್ಲ. ಯಾಕೆಂದ್ರೆ ದೇರ್ ಇಸ್ ನೋ ಔಟ್ಕಮ್ ಫ್ರಮ್ ಕಾಯಿನ್, ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ಔಟ್ಕಮ್ ಆಫ್ ದ ಕಾಯಿನ್ ಅಂಡ್ ಔಟ್ಕಮ್ ಆಫ್ ದ. ಮನೆಗೆ ಹೋಗಿ ಮಾಡೋದು ಬೇಡ, ಇಲ್ಲೇ ಮಾಡ್ಲಿ ಬಿಡಿ. ಅವಳಿಗೆ ಹೆಡ್ ಬಂತ, ಟೈಲ್ ಬಂತ, ಅವನಿಗೆ ಬರೋದಕ್ಕೂ ಇವಳಿಗೆ ಬರೋದಕ್ಕೂ ಏನ್ ರಿಲೇಷನ್? ದೇರ್ ಇಸ್ ನೋ ರಿಲೇಷನ್. ಬೈ ಡಿಫಾಲ್ಟ್ ದೇ ಆರ್ ಇಂಡಿಪೆಂಡೆಂಟ್. ಸಿ, ಈ ತರದ ಕ್ವಶನ್ ಗಳನ್ನ ತುಂಬಾ ಕೇಳ್ತಾರೆ ಎಕ್ಸಾಮ್. ಈ ತರ ಕೇಳ್ಬಿಟ್ಟು ವೆದರ್ ದೇ ಆರ್ ಇಂಡಿಪೆಂಡೆಂಟ್, ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್, ಎಕ್ಸಾಸ್ಟಿವ್, ನನ್ ಆಫ್ ದೀಸ್ ಅಂತ ಕೇಳಿ MCQ. ನೀವು ಅವಾಗ ಫಾರ್ಮುಲಾ ಹಾಕೊಂಡು ಮಾಡ್ಬೇಕಾಗತ್ತೆ. ದೇರ್ ಇಸ್ ನೋ ನೀಡ್ ಆಫ್ ರೈಟಿಂಗ್ ಫಾರ್ಮುಲಾ. P of A intersection B is equal to P of A into P of A. ಏನು ಬೇಡ, ಹಾಗೆ ಗೊತ್ತಾಗ್ಬಿಡುತ್ತೆ. ಹೇಗೆ ಗೊತ್ತಾಗ್ಬಿಡುತ್ತೆ? ಹೇಗೆ ಗೊತ್ತಾಗ್ಬಿಡುತ್ತೆ? ಹಾಗೆ ಗೊತ್ತಾಗ್ಬಿಡುತ್ತೆ. ಮುಂದಿನ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಅಂಡರ್ಸ್ಟ್ಯಾಂಡಿಂಗ್. Yes. ಓಕೆ. A die marked 1, 2, 3 in red. ಒಂದು ನಿಮಿಷ ಮಕ್ಕಳೇ. ಎ ಡೈ ಮಾರ್ಕ್ 1, 2, 3 ಇನ್ ರೆಡ್, ಆಮೇಲೆ 4, 5, 6 in green. ಒಂದು ನಿಮಿಷ. 4, 5, 6 ಇನ್ ಗ್ರೀನ್. ಒಂದು ನಿಮಿಷ ಮಕ್ಕಳೇ. 4, 5, 6 ಇನ್ ಗ್ರೀನ್. ಓಕೆ. Let A be the event, the number is even. ಎ ಬಿ ದ ಈವನ್, ನಂಬರ್ ಈಸ್ ಈವನ್ ಅಂತ. ನಂಬರ್ ಈಸ್ ಈವನ್ ಅಂದ್ರೆ ಏನು? 2, 4, 6. 2, 4, 6. ದಿಸ್ ಇಸ್ ಈವೆಂಟ್ ಎ, ರೈಟ್? ಈವೆಂಟ್ ಎ. ಆಮೇಲೆ B be the event, the number is red. ನಂಬರ್ ಈಸ್ ರೆಡ್. ನಂಬರ್ ಈಸ್ ರೆಡ್ ಅಂತೆ. 2, 4, 6. ಓಕೆ. Are A and B independent? ಆರ್ ಎ ಅಂಡ್ ಬಿ ಇಂಡಿಪೆಂಡೆಂಟ್. ನೋಡಿ, ಸಾರಿ, ಯು ಆರ್ ರೈಟ್, ಯು ಆರ್ ರೈಟ್. ಐ ಆಮ್ ಸಾರಿ. 1, 2, 3 ಅಲ್ಲ? 1, 2, 3. ಯು ಆರ್ ರೈಟ್. 1, 2, 3. ಯಾಕಂದ್ರೆ ರೆಡ್ ಅಲ್ವಾ? ರೆಡ್ ಅಂದ್ರೆ 1, 2, 3. ಫೈನ್. ಇವಾಗ ಅವ್ರು ಕೇಳ್ತಾ ಇದ್ದಾರೆ ಈವೆಂಟ್ ಎ ಅಂಡ್ ಬಿ ಇಂಡಿಪೆಂಡೆಂಟ್ ಅಂತ. ಈವೆಂಟ್ ಎ ಅಂಡ್ ಬಿ ಇಂಡಿಪೆಂಡೆಂಟ್ ಅಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ನೀವು ಹೇಳ್ತೀರಾ? ಬಿಕಾಸ್ ದೇರ್ ಈಸ್ ಸಮಥಿಂಗ್ ಕಾಮನ್ ಟು ಬೋತ್, ದಟ್ ಈಸ್ 2. ಅದು 2, 4, 6 ಆಗಿ ಇದು 1, 3, 5 ಆಗ್ಬಿಟ್ಟಿದ್ರೆ ನಾನು ಇಂಡಿಪೆಂಡೆಂಟ್ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಇಂಡಿಪೆಂಡೆಂಟ್ ಆಗಕ್ಕೆ ಸಾಧ್ಯ ಇಲ್ಲ. ದೇರ್ ಇಸ್ ಸಮ್ ಪರ್ಸನ್ ಕಾಮನ್ ಟು ಬೋತ್. ಅರ್ಥ ಆಗ್ತಾ ಇದೆಯಾ? ಈಗ ಹೇಳು, ಶೀ ಈಸ್ ಮೈ ಸ್ಟೂಡೆಂಟ್, ಶೀ ಈಸ್ ಮೈ ಡಾಟರ್. ಅವ್ರ ಮನೆಗೂ ಅವಳ ಮಗಳು, ನನಗೂ ಸ್ಟೂಡೆಂಟ್. ಸೊ ದೇರ್ ಈಸ್ ಒನ್ ಪರ್ಸನ್ ಕಾಮನ್ ಬಿಟ್ವೀನ್ ದಿಸ್ DVK ಕ್ಲಾಸಸ್ ಅಂಡ್ ದ ಪೇರೆಂಟ್ಸ್ ಆಫ್ ಹರ್. ನಾವು ವಿ ಆರ್ ನಾಟ್ ಇಂಡಿಪೆಂಡೆಂಟ್. ಇಲ್ಲ, ಅವಳು ಎಲ್ಲೋ ಬೇರೆ ಕಡೆ ಟ್ಯೂಷನ್ ಹೋಗಿ, ನಾನು ಎಲ್ಲೋ ಪಾಠ ಮಾಡ್ತಿದ್ರೆ, ಅವರು ಸಿಕ್ತಾಗ, ಇವ್ರ ಅಪ್ಪ ಅಮ್ಮ ಸಿಕ್ತಾಗ ಯಾರೋ ಹೋಯ್ತವ್ರೆ ಅಂತ ಹೋಗ್ತಾ ಇದ್ರು. ಬಟ್ ಅವ್ರ ಅಪ್ಪ ಅಮ್ಮ ಸಿಕ್ತಾಗ ನಮಸ್ಕಾರ, ನಮ್ಮ ಮಗಳು ಟೀಚರ್ ಇವರು ಅಂತ ಮಾಡ್ತಾರೆ. ಸೊ ವಿ ಆರ್ ನಾಟ್ ಇಂಡಿಪೆಂಡೆಂಟ್. ಅರ್ಥ ಆಯ್ತು ಮಗು? ಗೊತ್ತಾಯ್ತಾ? ಸೊ ಫೈನ್. ಸಿ, ಮತ್ತೆ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಇದು ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ನಿಮ್ ಟೆಕ್ಸ್ಟ್ ಬುಕ್ ಇರೋ ಮೆಥಡ್ಗಳೇ ಬೇರೆ, ನಾನು ಹೇಳ್ಕೊಡ್ತಾ ಇರೋ ಮೆಥಡ್ಗಳೇ ಬೇರೆ. ರೈಟ್. ಮುಂದಿನ ಕ್ವಶನ್ ಹೋಗೋಣ. ಅರ್ಥ ಆಗ್ತಾ ಇದೆಯಾ? ಉಪಯೋಗ ಆಗ್ತಾ ಇದೆಯಾ? ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಓದು ಮಗಳ. Let E and F be events with P of E is equals to 3 by 5, P of F is equals to 3 by 10, and P of E intersection F is equals to 1 by 5. Are E and F independent? ನೋಡಿ, P of E intersection F ಏನಾದ್ರು P of E into P of F ಆದಂತ ಸಂದರ್ಭದಲ್ಲಿ we will say E and F are independent.
ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಏನಂತ ಕೊಟ್ಟಿದ್ದಾರೆ 1/5 ಕೊಟ್ಟಿದ್ದಾರೆ. ಈಸ್ ದಿಸ್ ಈಕ್ವಲ್ ಟು ವಾಟ್ ಈಸ್ ಪಿ ಆಫ್ ಇ 3/5. ವಾಟ್ ಈಸ್ ಪಿ ಆಫ್ ಇ 3/5. ಪಿ ಆಫ್ ಎಫ್ ಏನ್ ಕೊಟ್ಟಿದ್ದಾರೆ 3/10. ಸೊ 3 into 3 ಏನಾಯ್ತು 9. 9/50. 1/5 is not equal to 9/50. Therefore, the events are dependent. Independent ಅಲ್ಲ. ಇಂಡಿಪೆಂಡೆಂಟ್ ಆಗಿದ್ದಿದ್ರೆ ಅದು ಈಕ್ವಲ್ ಆಗ್ತಾ ಇತ್ತು. ಅದರಿಂದ ಇಲ್ಲಿ ನಾಟ್ ಈಕ್ವಲ್ ಟು ಅಂತ ಬರೀ. ಅಂಡರ್ಸ್ಟ್ಯಾಂಡಿಂಗ್? Given that the events A and B are such that P of A is equals to 1/2, P of A union B is equals to 3/5, and P of B is equals to P. Find P if they are mutually exclusive or independent. What are mutually exclusive events? If there is no intersection, then we will call it as mutually exclusive events. Under such case, if the events are mutually exclusive events ಇದ್ರೆ ನಾವೇನ್ ಮಾಡ್ತೀವಿ P of A intersection B is equal to 0. ಅರ್ಥ ಆಗ್ತಾ ಇದೆಯಾ? ರೈಟ್. ನಿಮಗೆ ಈ ಸೆಟ್ಸ್ ಅಲ್ಲಿ ಇದನ್ನ ಯೂಸ್ ಮಾಡಿದ್ವಿ. ಎನ್ ಆಫ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್. ಹೌದಲ್ವಾ? ಹಾಗೆ ಇದರಲ್ಲೂ ಪ್ರಾಬಬಿಲಿಟಿಯಲ್ಲೂ ಪಿ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಕನ್ಸಿಡರ್ ದ ಕೇಸ್ ಆಫ್ ದೇ ಆರ್ ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಅಂತ ಹೇಳಿದ್ರೆ ದಿಸ್ ವಿಲ್ ಬಿ 0. ಹೌದಾ? ಪಿ ಆಫ್ ಎ ಯೂನಿಯನ್ ಬಿ ಗೊತ್ತಿದೆ ಅಲ್ವಾ 3/5. ಪಿ ಆಫ್ ಎ ಯೂನಿಯನ್ ಬಿ ಇಸ್ 3/5. ಪಿ ಆಫ್ ಎ ಇಸ್ 1/2. ಪಿ ಆಫ್ ಬಿ ಇದೆಯಲ್ಲ ಪಿ ಆಫ್ ಬಿ ಈಸ್ ಪಿ ಅವರೇ ಕೊಟ್ಟಿದ್ದಾರೆ. ವಾಟ್ ಈಸ್ 3/5 ವ್ಯಾಲ್ಯೂ? 3/5 ಅಂದ್ರೆ ಎಷ್ಟು? 0.6. 1/2 0.5. This implies P is equal to 0.6 minus 0.5, that is equal to 0.1. ಅರ್ಥ ಆಯ್ತಾ? ಅಕಸ್ಮಾತ್ ಏನಾದರೂ ನೋಡಿ, ತುಂಬಾ ಕ್ರೂಷಿಯಲ್ ಕ್ಯಾಚ್ ಇದೆ. ಅವೆರಡು ಇಂಡಿಪೆಂಡೆಂಟ್ ಇವೆಂಟ್ ಅಂತ ಆದ್ರೆ, ಇಫ್ ದ ಇವೆಂಟ್ಸ್ ಆರ್ ಇಂಡಿಪೆಂಡೆಂಟ್, ನಾವೇನ್ ಮಾಡ್ತೀವಿ ದಿಸ್ ಈಸ್ 3/5 ಪಿ ಆಫ್ ಎ ಯೂನಿಯನ್ ಬಿ. ಪಿ ಆಫ್ ಎ ಈಸ್ 1/2. ಹೌದಾ? ಪಿ ಆಫ್ ಎ ಇಸ್ ಈಕ್ವಲ್ ಟು 1/2 ಅವರೇ ಕೊಟ್ಬಿಟ್ಟಿದ್ದಾರೆ. ಪಿ ಆಫ್ ಬಿ ಈಸ್ ಪಿ ಅನ್ನೋನ್ ಮೈನಸ್ ಇಂಡಿಪೆಂಡೆಂಟ್ ಇವೆಂಟ್ ಆದಾಗ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಅರ್ಥ ಆಗ್ತಾ ಇಲ್ವಪ್ಪ? ಪಿ ಆಫ್ ಎ ಈಸ್ ವಾಟ್ 1/2. ಪಿ ಆಫ್ ಬಿ ಈಸ್ ವಾಟ್ ಪಿ. ಇನ್ನೊಂದ್ಸತಿ ಹೇಳ್ಬೇಕು. ಓಕೆ. ಸೊ ವಾಟ್ ಈಸ್ ಪಿ ಮೈನಸ್ ಪಿ/2? ಪಿ ಮೈನಸ್ ಪಿ/2 ಈಸ್ ಪಿ/2 ಅಲ್ವಪ್ಪ? Right. So this is P minus P/2 will give you P/2. Anyway, 3/5 minus 1/2 ನಮ್ಗೆ ಗೊತ್ತಿದೆ ಅಲ್ವಾ? ಏನಾಯ್ತಿದು? 3/5 minus 1/2. 3/5 ಅಂದ್ರೆ ಏನು? 0.6. ಕರೆಕ್ಟ್? 0.6 minus 0.5. 0.1 is equal to P/2. ಅವಾಗ P ಏನಾಗುತ್ತೆ? 2 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 0.2. This is the answer. ಅರ್ಥ ಆಯ್ತು? ಗೊತ್ತಾಯ್ತು? ಓದಿ ನೆಕ್ಸ್ಟ್ ಕ್ವೆಶ್ಚನ್. Let A and B independent events with P of A is equals to 0.3 and P of B is equals to 0.4. Find P of A intersection B, P of A union B, P of A by B, and P of B by A. Okay. Okay. A and B are independent events. P of A is 0.3. P of B is 0.4. P of A is equal to 0.3. P of B is equal to 0.4. ಏನ್ ಬೇಕು ಮಗಳೇ ಫಸ್ಟ್? Sir, P of A intersection. See, can you tell me what is the formula for P of A intersection B? ಏನ್ ಫಾರ್ಮುಲಾ? P of A into P of B. P of A is 0.3. P of B is 0.4. 0.3 into 0.4 is 0.12. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಕ್ವೆಶ್ಚನ್ ಓದು. P of A union B.
ನೋಡಿ, P of A union B is equal to P of A plus P of B minus P of A intersection B. ಹೌದಾ? P of A ಏನಂತ ಇದೆ? 0.3. P of B ಏನಂತಿದೆ? 0.4. P of A intersection B ಏನಿದೆ? 0.12. 0.3 plus 0.4 is 0.7. 0.7 minus 0.12 ಏನ್ ಬರುತ್ತಪ್ಪ? 0.58 ಆಯ್ತು. ಮುಂದುವರ್ಸು ಮಗಳೇ. P of A by B. ಇದು ಇಂಪಾರ್ಟೆಂಟ್ ಕ್ಯಾಚ್. ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್. ಈಗ ವರಸಿದ್ದಿ ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತಾ ಇದ್ದೇನೆ ಇಟ್ಟ. ಆಯ್ತಾ? ಏನೇನ್ ಬರ್ಬೋದು? ಹೆಡ್ ಬರ್ಬೋದು, ಟೈಲ್ ಬರ್ಬೋದು. ನೋಡಿ, ಪಿ ಆಫ್ ಎ ಬೈ ಬಿ ಅಂದ್ರೆ ಮೀನಿಂಗ್ ಏನ್ ಗೊತ್ತಾ? ಪ್ರಾಬಬಿಲಿಟಿ ಆಫ್ ಅಕರೆನ್ಸ್ ಆಫ್ ಇವೆಂಟ್ ಎ ವೆನ್ ಬಿ ಹ್ಯಾಸ್ ಆಲ್ರೆಡಿ ಅಕರ್ಡ್, ರೈಟ್? ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ what is probability that Varasiddhi is going to get head? P of A is 0.3, right? P of A by B ಯಾವಾಗ A and B independent ಆಗ್ಬಿಟ್ರೆ, A and B independent ಆಗ್ಬಿಟ್ರೆ ಡಿನಾಮಿನೇಟರ್ ವ್ಯಾಲ್ಯೂ ಇಲ್ಲ, B ಏನ್ ಬೇಕಾದ್ರೂ ಆಗ್ಬೋದು. ಅರ್ಥ ಆಗ್ತಾ ಇದೆಯಾ? A and B ಇಂಡಿಪೆಂಡೆಂಟ್ ಆಗ್ಬಿಟ್ರೆ ಡಿನಾಮಿನೇಟರ್ ವ್ಯಾಲ್ಯೂ ಇಲ್ಲ, ಅವಾಗ P of B by A ಏನಾಗುತ್ತೆ? P of B by A is P of B. ಯಾಕೆಂದ್ರೆ P of A ಗೆ ವ್ಯಾಲ್ಯೂ ಇಲ್ಲ. ವಾಟ್ ಈಸ್ P of B? 0. ಅರ್ಥ ಆಯ್ತಾ? ಇಲ್ಲಿ ಇಂಪಾರ್ಟೆಂಟ್ ಕ್ಯಾಚ್ ಇದು. ನಿಮ್ಗೆ ಏನಾಗುತ್ತೆ, ನೀವು ಫಾರ್ಮುಲಾ ಹಾಕೊಂಡು ಮಾಡ್ತಾ ಇದ್ರಿ, ನೆನಪಿದ್ಯಾ? P of A by B is equal to P of A intersection B by P of B. ಅದೇನ್ ಬೇಡ. ಯಾಕೆ? ಹೆಡ್ ಆರು ಬರ್ಲಿ, ಟೈಲ್ ಆರು ಬರ್ಲಿ, ನಮ್ ವರಸಿದ್ದಿಗೆ ಏನ್ ಬರುತ್ತೆ ಅದೇ ಇಂಪಾರ್ಟೆಂಟ್. ಹೆಡ್ ಬರ್ಬೇಕಷ್ಟೇ. ಓದು ಮಗಳೇ. If A and B are two events such that P of A is equals to 1 by 4. One ನಿಮಿಷ. If P of A is 1 by 2, what is P of A? 1 by 4 amma? Yes. If P of A is 1 by 4, what is P of A bar? If P of A is 1 by 4, what is P of A bar? 3 by 4. 3 by 4. 3 by 4. ಯಾಕೆ 3 by 4? Probability of occurrence of event A is 1/4 ಅಂತ ಹೇಳಿದ್ರೆ, probability of occurrence of not of that event is 1 minus 1 by 4, that is equal to 3 by 4. Next ಮುಂದುವರ್ಸು ಮಗಳೇ. P of B is equals to 1 by 2. So what is P of B bar? That is also 1 by 2. ಯಾಕೆ? 1 minus 1 by 2. ಅರ್ಥ ಆಗ್ತಾ ಇದೆಯಾ? ಮುಂದುವರ್ಸು ಮಗಳೇ. And P of A intersection B is equals to 1 by 8. Find P of not A and not B. P of A bar intersection B bar ಬೇಕಂತೆ. What is P of A bar intersection P of B bar? ಏನು? P of A bar into P of B bar. ಹೌದಾ? What is P of ಇಂಡಿಪೆಂಡೆಂಟ್ ಇವೆಂಟ್ಸ್? ಅದು ಮೆನ್ಷನ್ ಮಾಡಿಲ್ಲ ಅಲ್ಲ, ಇಂಡಿಪೆಂಡೆಂಟ್ ಇವೆಂಟ್ ಅಂತ ಮೆನ್ಷನ್ ಮಾಡಿಲ್ಲ ಅಂದ್ರೆ ನಾವು ಇದನ್ನ ಮಾಡಕ್ ಆಗೋದಿಲ್ಲ. ನಾವ್ ಇವಾಗ ಏನ್ ಮಾಡ್ಬೇಕು? ಈ ತರ ಮಾಡ್ಬೇಕು, ರೈಟ್? ಸೊ P of A bar intersection B bar ಅಂತ ಹೇಳಿದ್ರೆ P of A union B bar. ಒಪ್ಕೋತೀರಾ? ಹೇಗೆ? ಇದು ಡಿ ಮಾರ್ಗನ್ಸ್ ಲಾಸ್ ಆಫ್ ಸೆಟ್ ಥಿಯರಿ. A intersection B bar is equal to A bar union B bar. ಅಕಸ್ಮಾತ್ ಹೀಗಿದ್ರೆ P of A bar union B bar ಅಂತ ಹೇಳಿದ್ರೆ P of A bar A intersection B bar ಅಂತ ಆಗುತ್ತೆ. ಆಯ್ತಾ? ಅದಿರಲಿ, ಈ ಪ್ರಾಬ್ಲಮ್ ಅವಶ್ಯ. ಫೈನ್, ಕಮಿಂಗ್ ಬ್ಯಾಕ್. P of A bar intersection B bar is P of A union B bar. P of A union B. See, what is P of A bar? 1 minus P of A. What is P of A union B bar? 1 minus P of A union B. So 1 minus, what is P of A union B? P of A plus P of B minus P of A intersection B. Is that correct? So 1 minus, what is P of A? ಅವರೇ ಕೊಟ್ಬಿಟ್ಟಿದ್ದಾರೆ 1 by 4. What is P? ಅವರೇ ಕೊಟ್ಬಿಟ್ಟಿದ್ದಾರೆ 1 by 2 P of B minus P of A intersection B 1 by 8 ಕೊಟ್ಟಿದ್ದಾರೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ? ಅದೇ ಆನ್ಸರ್. ಅರ್ಥ ಆಯ್ತು? ಗೊತ್ತಾಯ್ತು? ಮುಂದಿನ ಕ್ವಶನ್ ಹೋಗೋಣ.
Events A and B are such that P of A is equals to 1 by 2, P of B is equals to 7 by 12, and P of not A or not B is equals to 1 by 4. State whether A and B are independent. ಸಿ ಪಿ ಆಫ್ ಎ ಬಾರ್ ಯೂನಿಯನ್ ಬಿ ಬಾರ್ 1/4 ಅಂತ ಅವ್ರೇನ್ ಹೇಳ್ತದೆ, ಪಿ ಆಫ್ ಎ 1/2 ಅಂತೆ ಸಂತೋಷ, ಪಿ ಆಫ್ ಬಿ 7/12 ಅಂತೆ, ಪಿ ಆಫ್ ಎ ಬಾರ್ ಯೂನಿಯನ್ ಬಿ ಬಾರ್ ಇಸ್ 1/4 ಅಂತೆ. ಎ ಅಂಡ್ ಬಿ ಇಂಡಿಪೆಂಡೆಂಟಾ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಪಿ ಆಫ್ ಎ ಬಾರ್ ಯೂನಿಯನ್ ಬಿ ಬಾರ್ ಅಂದ್ರೆ ಏನ್ ಫಾರ್ಮುಲಾ, ಪಿ ಆಫ್ ಎ ಬಾರ್ ಇಂಟುನಾ ಎ ಇಂಟರ್ಸೆಕ್ಷನ್ ಬಿ ಬಾರ್, ಕರೆಕ್ಟ್, ಡಿಮಾರ್ಗನ್ಸ್ ಲಾ. ಎ ಇಂಟರ್ಸೆಕ್ಷನ್ ಬಿ ಬಾರ್ ಅಂದ್ರೆ 1 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಕರೆಕ್ಟ್. ಸೊ 1 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ 1 ಮೈನಸ್ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಆಗಬೇಕು ಇಫ್ ದೇ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಸೊ ನಾವು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಎರಡರದ್ದು ಮಲ್ಟಿಪ್ಲಿಕೇಶನ್ ಏನಾಗುತ್ತೆ, 1/2 ಇಂಟು 7/12 ಅಂದ್ರೆ 7/24 ಆಯ್ತು. ಸೊ 1 ಮೈನಸ್ ಪಿ ಆಫ್ ಎ ಇಂಟು ಪಿ ಆಫ್ ಬಿ ಈಸ್ ದಿಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರುತ್ತಾ ನೋಡಿ, ಬಂದ್ರೆ ಇಂಡಿಪೆಂಡೆಂಟ್, ಇಲ್ಲ ಅಂದ್ರೆ ನಾಟ್. ವೆರಿಫಿಕೇಶನ್ ನೀವು ಮಾಡ್ಕೋತೀರಾ. ನೆಕ್ಸ್ಟ್ ಕ್ವಶನ್, ಎ ಡೈ ಇಸ್ ಟಾಸ್ಡ್ ಥ್ರೈಸ್. ಓದು ಮಗಳೇ. A die is tossed thrice. Find the probability of getting an odd number at least once. ನೋಡಿ, ಡೈ ಇಸ್ ಟಾಸ್ಡ್ ಥ್ರೈಸ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎನ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್. ಒಂದ್ಸತಿನಾದ್ರೂ ಆಡ್ ನಂಬರ್ ಬರ್ಬೇಕಂತೆ. ರೈಟ್, ಆಡ್ ನಂಬರ್ ಏನು, ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎನ್ ಆಡ್ ನಂಬರ್ ಇಫ್ ಎ ಡೈ ಈಸ್ ಥ್ರೋನ್. ವಾಟ್ ಆಲ್ ಆಡ್ ನಂಬರ್ಸ್ ವಿ ಹ್ಯಾವ್, 1 3 5. ಟೋಟಲ್ ವಾಟ್ ವಿ ಹ್ಯಾವ್ 1 2 3 4 5 6. ಇದು ನಮ್ ಫೇವರಬಲ್ ಇವೆಂಟು, ಇದು ನಮ್ ಅನ್ಫೇವರಬಲ್ ಇವೆಂಟು. ಫೇವರಬಲ್ ಇವೆಂಟ್ ಪ್ಲಸ್ ಅನ್ಫೇವರಬಲ್ ಇವೆಂಟ್ 6 ಆಯ್ತು. ಫೇವರಬಲ್ 3/6 is equal to 1/2. Do you agree with me? Probability of getting an odd number is 1/2. ಈಗ ನಾನು ಒಂದು ಕ್ವಶನ್ ಕೇಳಿದೆ, ಟೆಕ್ಸ್ಟ್ ಬುಕ್ ತಂದ್ರಪ್ಪ ಅಂತ ಹೇಳಿ. ಯಾರಾದ್ರೂ ತಂದಿದ್ರ? ಯಾರೂ ತಂದಿರ್ಲ ಅನ್ಕ, ಆ ಮಗುನು ತಂದಿರ್ಲ, ಆಯ್ತಾ. ಯಾರೂ ತಂದಿಲ್ದ್ರೆ ನಾ ಏನಂತಿದ್ದೆ, ಒಬ್ರಾದ್ರೂ ತರಬಾರ್ದೇನ್ರು, ಒಬ್ರಾದ್ರೂ ತರಬಾರ್ದೇನ್ರು ಅನ್ನೋದ್ರ ಕಾಂಪ್ಲಿಮೆಂಟ್ ಏನು? ಇಲ್ಲ, ಒಬ್ರಾದ್ರೂ ತರಬಾರ್ದೇನೋ ಅನ್ನೋದ್ರ ಕಾಂಪ್ಲಿಮೆಂಟ್. ಒಬ್ರು ತಂದಿಲ್ಲ ಅನ್ನೋದ್ರ ಕಾಂಪ್ಲಿಮೆಂಟ್ ಹೇಳಿ. ಒಬ್ರು ತಂದಿಲ್ಲ ಅದ್ರ ಕಾಂಪ್ಲಿಮೆಂಟ್. ಒಬ್ರಾದ್ರೂ ತಂದ್ರು, ಯಾರು ತಂದಿಲ್ಲ ಅನ್ನೋದ್ರ ಕಾಂಪ್ಲಿಮೆಂಟ್ ಏನು? ಈಗ ಇಷ್ಟು ಜನ ಇದೆ, ಇಷ್ಟು ಜನದಲ್ಲಿ ಯಾರೂ ತಂದಿಲ್ಲ. ಈಗ ನಾನು ಪಾಠ ಮಾಡ್ತಾ ಇದ್ದೀನಿ, ಪಾಠ ಮಾಡ್ತೀನಿ, ನಾಳೆ ಅನೌನ್ಸ್ ಮಾಡಿರ್ತೀನಿ ಕ್ಲಾಸ್. ನಾನು ಕ್ಲಾಸ್ ಮಾಡ್ತೀನಿ. ನಿಮ್ಗೆ ನಿಮ್ಮ ಕಾಲೇಜಲ್ಲಿ ಮೇಷ್ಟ್ರುಗಳು ಇರ್ತಾರೆ, ನಿಮಗ್ ಪಾಠ ಮಾಡೋದ್ರ ಬದಲು ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ರೆ ಸಾಕು, ಅವನೊಬ್ಬನಿಗೆ ಪಾಠ ಮಾಡ್ತೀನಿ ಅಂತ. ಅವನೊಬ್ಬನೇ ಬಂದಾಗ ಇವನು ಅಲ್ಲೇ ಕೂತಿರ್ತಾರ ಅಂತ ಕತೆ ಬೇರೆ, ಆಯ್ತಾ. ಸೊ ಒಬ್ರಾದ್ರೂ ತಂದಿದ್ರೆ ನಾನು ಪಾಠ ಮಾಡ್ತಿರ್ಲ್ವಾ, ನಾನು ಒಬ್ಬ ಒಳ್ಳೆ ಹುಡುಗ ಸಾಕು ನನಗೆ. ಇವಾಗ ಇದೇ ಕತೆ ಬರ್ತೀನಿ. ಇಷ್ಟು ಜನ ಕ್ಲಾಸಿಗೆ ಬರ್ಬೇಕಾಗಿತ್ತು, ಯಾರೂ ಬಂದಿಲ್ಲ. ಅವಾಗ ನಾನು ಏನ್ ಮಾಡ್ತೀನಿ, ಪಾಠ ಮಾಡ್ತೀನ? ಇಲ್ಲ. ಒಬ್ರು ಬಂದ್ರೆ, ಹೊರಸಿದ್ದಿ ಒಬ್ಬ ಬಂದ, ಅವ್ನು ಪಾಠ ಮಾಡ್ತೀನ? ಇಲ್ಲ, ಮಾಡ್ತೀನಿ, ಆಯ್ತಾ. ಸಿಂಪಲ್ ಬಂದು ಮಾಡ್ತೀನ? ಮಾಡ್ತೀನಿ. ಹೌದು, ಆನೆ ಬರ್ಲಿ, ಒಂದ್ ಮೇಕೆ ಮರಿ ಬರ್ಲಿ, ಪಾಠ ಮಾಡೋದು ಮಾಡೇ ಮಾಡ್ತೀನಿ, ಆಯ್ತಾ. ಸೊ ಒಬ್ರು ಬಂದ್ರು ಓಕೆ, ಇಬ್ರು ಬಂದ್ರು ಓಕೆ, ಇಲ್ಲಿರೋರೆಲ್ಲ ಬಂದ್ರು ಓಕೆ, ಎಷ್ಟು ಜನ ಬಂದ್ರು ಪಾಠ ಮಾಡ್ತೀನಿ. ಒಬ್ರಾದ್ರೂ ಬಂದ್ರು ಮಾಡ್ತೀನಿ. ಒಬ್ರಾದ್ರೂ ಬಂದ್ರು ಅನ್ನೋದ್ರ ಕಾಂಪ್ಲಿಮೆಂಟ್, ಒಬ್ರು ಬಂದಿಲ್ಲ. ನೋಡಿ, ಕನ್ಸಿಡರ್ ದ ಕೇಸ್ ದಟ್ ವಾಟ್ ಈಸ್ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಇನ್ ಈವನ್ ನಂಬರ್ ಇನ್ ದ ಫಸ್ಟ್ ಡ್ರಾ. ಒಂದ್ ಸತಿ ಕಾಯಿನ್ ಟಾಸ್ ಮಾಡಿದಾಗ ಈವನ್ ಬರೋ ಚಾನ್ಸಸ್ ಎಷ್ಟು? ಈವನ್ ನಂಬರ್ ಯಾವ್ದಿದೆ? 2 4 6. ದಿಸ್ ಈಸ್ 3 ಔಟ್ ಆಫ್ 6. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಈವನ್ ನಂಬರ್ ಈಸ್ 1/2 ಫಸ್ಟ್ ಡ್ರಾ ನಲ್ಲಿ. ಎರಡನೇ ಸತಿನೂ ಈವನ್ ಬರೋ ಚಾನ್ಸಸ್ ಏನು? ವಾಟ್ ಈಸ್ ಸೆಕೆಂಡ್ ಟೈಮ್ ಈವನ್ ಗೆಟಿಂಗ್ ಚಾನ್ಸಸ್? ದಟ್ ಈಸ್ ಆಲ್ಸೋ 1/2. ಹೌದಲ್ವಾ? ಮೂರನೇ ಸತಿನೂ ಈವನ್ ಬರೋ ಚಾನ್ಸಸ್ ಏನು? ದಟ್ ಈಸ್ ಆಲ್ಸೋ 1/2. ಮೂರು ಸತಿ ಈವನ್ ಬರೋ ಚಾನ್ಸಸ್ ಏನು? 1/8. ಯಾಕೆ ಹೇಳಿ? ಯಾಕೆ ಮೂರು ಸತಿ ಈವನ್ ಬರೋ ಚಾನ್ಸ್? ಫಸ್ಟ್ ಟೈಮು ಈವನ್ ಬಂತು,
ಸೆಕೆಂಡ್ ಟೈಮು ಈವನ್ ಬಂತು, ಥರ್ಡ್ ಟೈಮು ಈವನ್ ಬಂತು. 3 ಸತಿ ಈವನ್ ಬಂದಿದ್ದು ನಮಗೆ ಬರಬಾರ್ದಾಗಿತ್ತು, ಬಂದ್ಬಿಟ್ಟಿದೆ. ಅದ್ರದ್ದು ಕಾಂಪ್ಲಿಮೆಂಟು ನಮ್ಮ ರಿಕ್ವೈರ್ಡ್ ಆನ್ಸರ್. 1 minus 1/8 is 7/8 is the case where we are getting all even. At least one odd number. ಅರ್ಥ ಆಯ್ತಾ? ರೈಟ್? ಸೊ ಇವತ್ತು ಇದನ್ನ ಇಲ್ಲಿ ನಿಲ್ಸೋಣ.